ಕಾಮಾಕ್ಷಿ ದೀಪ. ಕಾಮಾಕ್ಷಿ ದೀಪ ನಮ್ಮ ಹಿಂದೂ ಧರ್ಮದ ಅತ್ಯಂತ ವಿಶೇಷವಾದ ಪವಿತ್ರವಾದ ದೀಪ ಅಂತಾನೆ ಕರೆಸಿಕೊಳ್ಳುತ್ತೆ. ಈ ದೀಪದ ಮೇಲೆ ಕಾಮಾಕ್ಷಿ ದೇವಿಯ ಸುಂದರ ರೂಪವಿರುತ್ತೆ. ಹಾಗಾಗಿ ಇದನ್ನು ಕಾಮಾಕ್ಷಿ ದೀಪ ಅಂತ ಕರೆಯಲಾಗುತ್ತೆ. ಕಾಮಾಕ್ಷಿ ದೇವಿಯ ದೀಪವು ತ್ರಿಶಕ್ತಿಗಳ ಸಂಗಮ. ಕಾಮಾಕ್ಷಿಯೇ ತ್ರಿಶಕ್ತಿಗಳ ಸಂಗಮವಾದ್ದರಿಂದ ಕಾಮಾಕ್ಷಿ ದೀಪ ಕೂಡ ತ್ರಿಶಕ್ತಿಗಳ ಸಂಗಮವಾಗಿದೆ. ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಜ್ಞಾನ, ಐಶ್ವರ್ಯ ಎರಡೂ ಪ್ರಾಪ್ತಿಯಾಗುತ್ತೆ. ಈ ದೀಪವನ್ನು ಪ್ರತಿದಿನ ಬೆಳಗಿಸೋದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ವಿಶೇಷವಾಗಿ ಕಾಮಾಕ್ಷಿ ದೀಪವನ್ನು ನವರಾತ್ರಿ ಸಮಯದಲ್ಲಿ ಹಚ್ಚೋದ್ರಿಂದ ಮಾಡಿದ ಪಾಪಗಳು ನಾಶವಾಗುತ್ತೆ. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬಾರ್ದು. ಒಂದು ತಾಮ್ರ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ಹಾಕಿ ನಂತರ ದೀಪವನ್ನು ಪ್ರತಿಷ್ಠಾಪಿಸಬೇಕು. ಕಾಮಾಕ್ಷಿ ದೀಪದ ಮುಖ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬೇಡಿ. ದೀಪಕ್ಕೆ ಗಂಧ, ಅರಿಶಿಣ, ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಹೂವುಗಳಿಂದ ಅಲಂಕಾರವನ್ನು ಮಾಡಿ ದೀಪಕ್ಕೆ ಶುದ್ಧವಾದ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ದೀಪವನ್ನು ಬೆಳಗಿಸಿ. ದೀಪಕ್ಕೆ 2 ಬತ್ತಿಗಳನ್ನು ಹಾಕುವುದು ತುಂಬಾ ಒಳ್ಳೆಯದು. ಜೋಡಿ ಬತ್ತಿಗಳು ಶಿವ ಪಾರ್ವತಿಯ ಸಂಕೇತ. ದೀಪದ ಹಿರಿಯ ಮುಖ ಅಂದರೆ ದೇವಿಯ ಮುಖ ಯಾವಾಗಲೂ ನಮಗೆ ಕಾಣುವಂತೆ ಇರಬೇಕು. ದೀಪವನ್ನು ಹಚ್ಚುವ ಮೊದಲು ಸ್ವಚ್ಛವಾಗಿ ತೊಳೆಯಬೇಕು. ಹಾಗೆ ದೀಪವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಬೆಳಗಿಸಬಾರದು. ತುಳಸಿ ಕಾಷ್ಟದಿಂದ ಅಥವಾ ಮತ್ತೊಂದು ದೀಪದ ಸಹಾಯದಿಂದ ಕಾಮಾಕ್ಷಿ ದೀಪವನ್ನು ಬೆಳಗಿಸಬೇಕು. ಹಾಗೂ ಕಾಮಾಕ್ಷಿ ದೀಪವನ್ನು ಯಾರಾದರೂ ಉಡುಗೊರೆಯಾಗಿ ನೀಡಿದರೆ ತುಂಬಾ ಒಳ್ಳೆಯದು. ನಾವು ಖರೀದಿಸಬಾರದು ಅಂತಾನೂ ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಕಾಮಾಕ್ಷಿ ದೀಪವನ್ನು ಪ್ರತಿದಿನ ಬೆಳಗಿಸುವುದರಿಂದ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಕಾಮಾಕ್ಷಿ ದೀಪವನ್ನು ಬೆಳಗಿಸೋದು ತುಂಬಾ ವಿಶೇಷ. ಮಹಾಲಕ್ಷ್ಮಿಯ ಆಗಮನ ಗೋಧೂಳಿ ಸಮಯದಲ್ಲಿ ಆಗುವುದರಿಂದ ಕಾಮಾಕ್ಷಿ ದೀಪವನ್ನು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಬೆಳಗಿಸಬೇಕು.